ನಮಸ್ತೆ ಕರ್ನಾಟಕ. ಅಜಯ್ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಸಾನು ಹೋದ ಕಡೆ ನೋಡ್ತಾ ಇರ್ತಾನೆ. ಈ ಅಜಯ್ ಮೇಲೆ ಕೈ ಮಾಡ್ತೀಯಾ ಅಲ್ವಾ? ನಿನ್ನ ಜೀವನ ನರಕ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಜಯ್ ಅಲ್ಲ. ಯಾವ ಕೆನ್ನೆಗೆ ನೀನು ಹೊಡೆದೆ ನೋಡು, ಅದೇ ಕೆನ್ನೆಗೆ ನೀನಾಗಿ ನೀನು ಬಂದು ಮುತ್ತು ಕೊಡ್ತೀಯ, ಹಾಗೆ ಮಾಡೇ ಮಾಡ್ತೀನಿ. ಸಾನುವೇ ಅಲ್ಲ, ನನ್ನ ಸಾನು ಬೇಬಿ ಅಂತ ನಗ್ತಾನೆ. ಇದನ್ನು ನೋಡ್ತಿದ್ದ ಇನ್ನೊಂದು ಜೋಡಿ ಕಣ್ಣು ಅಲ್ಲಿಂದ ಹೋಗ್ತಾರೆ. ಸಾನು ಚಿಂಟುನ ಕರ್ಕೊಂಡು ಬೆಂಚ್ ಮೇಲೆ ಕೂತ್ಕೊಳ್ತಾಳೆ. ಚಿಂಟು ಸಾನುನ ನೋಡ್ತಾ ಇರ್ತಾನೆ. ಸಾನು ಚಿಂಟು ಕಡೆ ನೋಡಿದ್ರೆ ಅವನು ಅವಳನ್ನು ಪಿಳಿ ಪಿಳಿ ಅಂತ ನೋಡ್ತಾ ಇರ್ತಾನೆ. ಸಾನು ಸಿಟ್ಟನ್ನು ಕಂಟ್ರೋಲ್ ಮಾಡಿ, ಪ್ರಿನ್ಸ್ ಭಯ ಆಯಿತಾ? ಹ್ಞೂ ಸಾನು, ಅವನು ಏನಾದರೂ ಮಾಡಿದರೆ ಅಂತ. ಯಾಕೆ ಭಯ? ನಾನು ನಿನ್ನ ಜೊತೆ ಇದ್ದೀನಲ್ವಾ ಅಂತ ಮುತ್ತು ಕೊಡ್ತಾಳೆ. ಚಿಂಟುನು ಮುತ್ತು ಕೊಡ್ತಾನೆ. ಸಾನು, ಆದರೂ ನೀನು ಅವನಿಗೆ ಇನ್ನೆರಡು ಪೆಟ್ಟು ಹೊಡಿಬೇಕು. ಹಾಗೆಲ್ಲ ಹೇಳ್ಬಾರ್ದು ಪ್ರಿನ್ಸ್, ಅವನಿವತ್ತು ಮಾಡಿದ ತಪ್ಪಿಗೆ ಅಷ್ಟು ಸಾಕು. ಮುಂದೆ ನೋಡೋಣ ಆಯಿತಾ? ಹ್ಞೂ ಸರಿ. ಪ್ರಿನ್ಸ್, ಇಲ್ಲಿ ನಡೆದ ವಿಷಯ ಯಾರಿಗೂ ಹೇಳಬೇಡ. ಯಾಕೆ ಸಾನು ಹೇಳಬಾರ್ದು? ಬೇಡ ಪ್ರಿನ್ಸ್, ಮನೆಯವರು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾರೆ ಆಯಿತಾ? ನಾನು ಅವನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಲ್ವಾ? ಹ್ಞೂ ಸರಿ ಸಾನು, ನಾನು ಯಾರಿಗೂ ಹೇಳಲ್ಲ ಆಯಿತಾ? ಆದರೆ ನೀನು ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು. ಹ್ಞೂ ಸರಿ, ಕೊಡಿಸ್ತೀನಿ ಆಯಿತಾ? ಆದರೆ ಒಂದು ಮಾತ್ರ. ಹ್ಞೂ ಸರಿ ಸಾನು ಅಂತ ನಗ್ತಾನೆ. ಹ್ಞೂ ನನ್ನ ಪ್ರಿನ್ಸ್ ಗುಡ್ ಬಾಯ್ ಅಂತ ಅಲ್ಲೇ ಮಾತಾಡ್ತಿರ್ತಾರೆ. ಸಾನು ಮತ್ತು ಚಿಂಟು ಮಾತಾಡ್ತಾ ಕೂತಿರ್ತಾರೆ. ಅವರ ಇದ್ದಲ್ಲಿಗೆ ವಿಶ್ವನಾಥ್, ಜಾನಕಿ ಹಾಗೂ ಶಂಕರ್ ಬರ್ತಾರೆ. ಜಾನಕಿ, ಏನು ಚಿಂಟು ಇಷ್ಟು ಬೇಗ ನೀನು ಆಟ ಮುಗೀತಾ? ನಾನೆಲ್ಲೋ ನೀನು ಇವತ್ತು ಇಡೀ ದಿನ ಇಲ್ಲೇ ಆಟ ಆಡೋಣ ಅಂತೀಯಾ ಅಂತ ಮಾಡಿದ್ದೆ. ಹ್ಞೂ ಅಜ್ಜಿ, ಆಟ ಆಡಿ ಮುಗೀತು. ಮತ್ತು ನಾಳೆ ಬರೋಣ? ಹ್ಞೂ ಸರಿ ಕಣೋ ಮೊಮ್ಮಗನೇ, ಇನ್ಮೇಲೆ ನಾನು ನೀನು ನಿಮ್ಮ ಅಜ್ಜಿ ಡೈಲಿ ಬರೋಣ ಆಯಿತಾ? ತಾತ ನಿಜಾನಾ ಅಂತ ಕೇಳ್ತಾನೆ. ಹ್ಞೂ ಕಣೋ ನಿಜ ಅಂತ ನಗ್ತಾರೆ. ಸಾನು, ಇವನು ನಿನಗೆ ಗೊತ್ತಾ? ಹ್ಞೂ ತಾತ, ನನಗೆ ಚೆನ್ನಾಗಿ ಗೊತ್ತು. ಇವರು ನನ್ನ ಪೇಷಂಟ್ ತಾತ. ಪರವಾಗಿಲ್ಲ ಸಾನು, ನನ್ನ ನೆನಪಿದೆ ನಿನಗೆ. ನಿಮ್ಮನ್ನು ಮರೆಯೋಕ್ಕಾಗತ್ತಾ ಅಂಕಲ್? ನೀವು ನನ್ನ ಪೇಷಂಟ್, ಅದರಲ್ಲೂ ರಿಟೈರ್ಡ್ ಮಿಲಿಟ್ರಿ ಆಫೀಸರ್ ಅಂತ ನಗ್ತಾಳೆ. ಮತ್ತು ಇವಾಗ ನೀನು ನಿನ್ನ ತಾತನ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದೆಯಾ ಅಂತ ಹೇಳ್ದ ವಿಶ್ವ. ಹ್ಞೂ ಅಂಕಲ್, ಮೊದಲು ಇದ್ದ ಹಾಸ್ಪಿಟಲ್ ಮನೆಯಿಂದ ದೂರ ಆಗುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ ಕಷ್ಟ. ಅದಲ್ಲದೆ ತಾತನಿಗೆ ಹಾಸ್ಪಿಟಲ್ ಇದೆ ಅಲ್ವಾ, ಅಲ್ಲೇ ವರ್ಕ್ ಮಾಡೋಣ ಅಂತ. ಹಾಂ, ಹಾಸ್ಪಿಟಲ್ಲೇ ಬೇರೆ ಡಾಕ್ಟರ್ ಬಂದಿದ್ದಾರೆ ಅಂಕಲ್. ನೋ ಪ್ರಾಬ್ಲಮ್, ನೀವು ಹೋಗ್ಬೋದು. ನಾನು ಇನ್ಮೇಲೆ ನೀನಿರೋ ಹಾಸ್ಪಿಟಲ್ಗೆ ಬರ್ತೀನಿ. ನನಗೆ ಟ್ರೀಟ್ಮೆಂಟ್ ನೀನೇ ಕೊಡಬೇಕು. ಸರಿ ಅಂಕಲ್, ನೀವು ಅಲ್ಲಿಗೆ ಬನ್ನಿ. ಪರವಾಗಿಲ್ಲ ವಿಶ್ವ, ನಿಮ್ಮ ಮೊಮ್ಮಗಳು ಎಲ್ಲ ವಿಷಯ ಬೇಗ ತಿಳ್ಕೊಳ್ತಾಳೆ. ಮತ್ತು ಅವಳು ಯಾರು? ಈ ವಿಶ್ವನಾಥ್ ಮನೆ ಸೊಸೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ತಾತ, ನಿಮಗೆ ಹೇಗೆ ಪರಿಚಯ ಶಂಕರ್ ಅಂಕಲ್? ಇವತ್ತು ಮೀಟ್ ಮಾಡಿದ್ದ? ಅಲ್ಲಮ್ಮ ಸಾನು, ಇವನು ನಾನು ಹೋಗೋ ಕ್ಲಬ್ಬಿಗೆ ಬರ್ತಾನೆ, ಅಲ್ಲಿ ಪರಿಚಯ ಆಗಿದ್ದು. ಓ ಹೌದಾ, ಸರಿ ಸರಿ ವಿಶ್ವ, ಲೇಟ್ ಆಯಿತು, ನಾನೇನು ಬರ್ತೀನಿ. ನಾಳೆ ಬರ್ತೀಯಾ ಕ್ಲಬ್ಗೆ? ಮೊಮ್ಮಗನ ಮದುವೆ ಫಿಕ್ಸ್ ಆದಾಗಿಂದ ಪತ್ತೆ ಇಲ್ಲ, ಎಲ್ಲ ನಿನ್ನ ಬಗ್ಗೆ ಕೇಳ್ತಿರ್ತಾರೆ. ಹ್ಞೂ ಕಣೋ, ನಾಳೆ ಬರ್ತೀನಿ. ಮೊಮ್ಮಗ ಮದುವೆ ಆಗ್ತಾನೆ ಅನ್ನೋ ಖುಷಿಲಿ ಎಲ್ಲ ಬೇಗ ಅರೇಂಜ್ ಮಾಡಿದೆ, ಆ ಕಡೆ ಬರೋಕ್ಕಾಗಲಿಲ್ಲ. ಇನ್ಮೇಲೆ ವಾರಕ್ಕೆ 3 ಸಲ ಬರ್ತೀನಿ ಆಯಿತಾ ಅಂತ ನಗ್ತಾರೆ. ಇವನು ನಿನ್ನ ಮೊಮ್ಮಗನ? ಹ್ಞೂ ಕಣೋ, ನನ್ನ ಮೊಮ್ಮಗಳು ಸೌಮ್ಯನ ಮಗ. ಹೆಸರು ವಿಸ್ಮಯ್ ಅಂತ, ತುಂಬ ತರಲೆ. ಹೌದಾ ಪುಟ್ಟ, ನೀನು ತರಲೇನಾ? ತಾತ, ನನ್ನ ಹೆಸರು ಪುಟ್ಟ ಅಲ್ಲ, ಚಿಂಟು. ನೋಡಿದ್ಯಾ ಹೇಗೆ ಮಾತಾಡ್ತಾನೆ ಅಂತ? ವಿಶ್ವ ಚಿಕ್ಕಪ್ಪ ಮಕ್ಕಳು ಹಾಗೇ ಇರಬೇಕು. ಹ್ಞೂ ಸರಿ ಆಯಿತು, ನಾನು ಬರ್ತೀನಿ. ಸಾನು, ನಾನು ಬರ್ತೀನಿ. ಜಾನಕಿ ಅವರೇ, ಬರ್ತೀನಿ. ಅಂಕಲ್, ತಾತನ ಜೊತೆಗೆ ಮನೆಗೆ ಬನ್ನಿ ಒಂದು ಸಲ. ಹ್ಞೂ ಅಣ್ಣ, ಬನ್ನಿ ಮನೆಗೆ. ಹ್ಞೂ ಸರಿ, ಬರ್ತೀನಿ.
ಇನ್ನೊಂದು ಸಲ ಆಯಿತಾ ಅಂತ ಅಲ್ಲಿಂದ ಹೋಗ್ತಾರೆ. ವಿಶ್ವನಾಥ್ ಸಾನು ಕಡೆ ನೋಡಿದ್ರೆ ಸಾನು ಅವರನ್ನೇ ನೋಡ್ತಾ ಇರ್ತಾಳೆ. ತಾತ, ನೀವು ಕ್ಲಬ್ಗೆ ಬೇರೆ ಹೋಗ್ತೀರಾ? ಅದು ವಾರಕ್ಕೆ 3 ಸಲ? ತಾತ, ಅಲ್ಲಿ ಹೋಗಿ ನೀವು ಜಂಕ್ ಫುಡ್ ತಿನ್ನೋ ಆಗಿಲ್ಲ. ಸಾನು, ನಾನು ಅಲ್ಲಿ ಏನು ತಿನ್ನಲ್ಲ ಆಯಿತಾ, ಬರೀ ಫ್ರೆಂಡ್ ಮೀಟ್ ಮಾಡಿ ಬರ್ತೀನಿ. ಹಾಗಾದರೆ ಓಕೆ ತಾತ. ತುಂಬ ಲೇಟ್ ಆಯಿತು, ಬನ್ನಿ ಮನೆಗೆ ಹೋಗೋಣ ಅಂತ 4 ಮನೆ ಕಡೆ ಹೋಗ್ತಾರೆ. ಇತ್ತ ಮನೆಗೆ ರಮೇಶ್ ಮತ್ತು ರಾಜೇಶ್ ಒಟ್ಟಿಗೆ ಬರ್ತಾರೆ. ಮನೆ ಸೈಲೆಂಟ್ ಇರೋದು ನೋಡಿ ಆಶ್ಚರ್ಯ ಆಗುತ್ತೆ. ಅಲ್ಲೇ ಫೈಲ್ ನೋಡ್ತಾ ಕೂತಿದ್ದ ಸೌಮ್ಯ ಹತ್ರ ರಾಜೇಶ್, ಮನೆಯವರು ಎಲ್ಲಿ ಹೋಗಿದ್ದಾರೆ? ಡ್ಯಾಡ್, ಅಮ್ಮ ಮತ್ತು ದೊಡ್ಡಮ್ಮ ಕಿಚನಲ್ಲಿದ್ದಾರೆ. ತಾತ, ಅಜ್ಜಿ, ಸಾನು, ಚಿಂಟು ಜೊತೆ ಪಾರ್ಕ್ ಹೋಗಿದ್ದಾರೆ. ಓ ಹೌದಾ ಅಂತ ಸುಮ್ಮನೆ ಕೂತ್ಕೊಳ್ತಾರೆ. ಅಷ್ಟರ ಲಕ್ಷ್ಮಿ ಇಬ್ಬರಿಗೂ ಕಾಫಿ ಮತ್ತು ತಿಂಡಿ ತಗೊಂಡು ಬರ್ತಾರೆ. ರಮೇಶ್, ಲಕ್ಷ್ಮಿ, ಅಪ್ಪ ಅಮ್ಮ ಅವರೇ ಹೋದ್ರಾ? ಇಲ್ಲ ರೀ, ಸಾನು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ಲು. ಅಲ್ಲಿಗೆ ಬಂದು ಪವಿತ್ರ, ಅದನ್ನೇನು ಕೇಳ್ತೀರ ಬಾವಾ, ಸಂಜೆ ನಡೆದ ಅಷ್ಟೂ ವಿಷಯ ಹೇಳಿದ್ಲು. ಅವ್ರ ಮಾತು ಕೇಳಿ ರಮೇಶ್ ಹಾಗೂ ರಾಜೇಶ್ ನಗ್ತಿರ್ತಾರೆ. ರಾಜೇಶ್, ಇಷ್ಟೆಲ್ಲ ಆಗಿದೆಯಾ ಮನೇಲಿ ಅಂತ ನಗ್ತಾರೆ. ರಮೇಶ್, ಅವ್ರ ಜೊತೆ ಸೆಕ್ಯೂರಿಟಿ ಹೋಗಿದೆ ಅಲ್ವಾ? ಸೌಮ್ಯ, ಹೌದೋಟಪ್ಪ, ಡ್ರೈವರ್ ಮತ್ತು 2 ಸೆಕ್ಯೂರಿಟಿ ಹೋಗಿದ್ದಾರೆ. ರಾಜೇಶ್, ಅಣ್ಣ, ಸಾನುಗೆ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು, ನಾಳೆಯಿಂದ ಅವಳು ಹಾಸ್ಪಿಟಲ್ಗೆ ಹೋಗ್ತಾಳೆ. ಓ ರಾಜೇಶ್, ನಾನು ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಯಾವುದಕ್ಕೂ ರಾಮ್ ಹತ್ರ ಇದರ ಬಗ್ಗೆ ಮಾತಾಡಬೇಕು. ಹ್ಞೂ ಅಣ್ಣ, ಹಾಗೆ ಮಾಡು. ಅವರು ಇಬ್ಬರು ತಮ್ಮ ರೂಮ್ಗೆ ರೆಸ್ಟ್ ಮಾಡಲು ಹೋಗ್ತಾರೆ. 4 ನಗ್ತಾ ಮನೆ ಒಳಗಡೆ ಬರ್ತಾರೆ. ಸೌಮ್ಯ, ಏನು ತಾತ, ಪಾರ್ಕಲ್ಲಿ ನೀನು ಕಾಲೇಜ್ ಡೇಸ್ ಕ್ರಶ್ ಏನಾದರೂ ಬಂದಿದ್ರಾ? ಇಷ್ಟು ಖುಷಿಯಾಗಿದೆಯಾ? ಏನು ಸೌಮ್ಯ, ನೀನು ಆ ಥರ ಹೇಳ್ತೀಯಾ? ತಾತನ ಹತ್ರ ಹೇಗೆ ಮಾತಾಡಬೇಕು ಗೊತ್ತಾಗಲ್ವಾ? ಅಮ್ಮ, ನೀನೇ ತಾತನ ನೋಡು, ಹೋಗಬೇಕಾದ್ರೆ ಮುಖ ಒಳ್ಳೆ ಕೊಳೆತು ಬದನೆಕಾಯಿ ಥರ ಆಗಿತ್ತು, ಇವಾಗ ಒಳ್ಳೆ ಫ್ರೆಶ್ ಟೊಮೆಟೊ ಥರ ಹೊಳಿತಿದೆ. ಏನು ಸಮಾಚಾರ ತಾತ, ಸಮಥಿಂಗ್ ಅಂತ ನಗ್ತಾಳೆ. ವಿಶ್ವನಾಥ್, ನೀನೊಬ್ಳು ತರಲೆ, ಚಿಂಟು ಆದರೂ ಪರವಾಗಿಲ್ಲ, ನೀನು ಅವನಿಗಿಂತ ದೊಡ್ಡ ತರಲೆ ಅಂತ ನಗ್ತಾರೆ. ಜಾನಕಿ, ಅದೇನಿಲ್ಲ ಸೌಮ್ಯ, ನಿಮ್ಮ ತಾತ ಹೋಗೋ ಕ್ಲಬ್ಗೆ ಬರೋ ಅವರ ಫ್ರೆಂಡ್ ಸಿಕ್ಕಿದ್ರು, ನಾಳೆಯಿಂದ ಕ್ಲಬ್ಗೆ ಹೋಗ್ತಾರಲ್ವಾ, ಅದಕ್ಕೆ ಖುಷಿ. ಓ ಹಾಗೆ ತಾತ, ಎಂಜಾಯ್. ಹ್ಞೂ ಸರಿ, ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಅಂತ ವಿಶ್ವನಾಥ್ ಜಾನಕಿ ರೂಮ್ಗೆ ಹೋಗ್ತಾರೆ. ಬಾರೋ ಚಿಂಟು, ಪಾರ್ಕಲ್ಲಿ ಆಟ ಆಡಿ ಬಟ್ಟೆ ಎಲ್ಲ ಗಲೀಜಾಗಿದೆ, ಸ್ನಾನ ಮಾಡುವಂತೆ ಅಂತ ಸೌಮ್ಯ ಚಿಂಟುನ ಕರ್ಕೊಂಡು ಹೋಗ್ತಾಳೆ. ಸಾನು, ನೀನೇನಮ್ಮ ಹಾಗೆ ಕೂತಿದ್ಯಾ, ಏನು ಯೋಚನೆ? ಏನಿಲ್ಲ ಅಮ್ಮ, ಹಾಗೆ ಸುಮ್ಮನೆ. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ, ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡೋಣ. ಏನು ಬೇಡ, ನೀನು ರೆಸ್ಟ್ ಮಾಡು, ನೀನು ನೋಡಿದ್ರೆ ಸುಸ್ತಾಗಿರೋ ಥರ ಇದೆ, ನಾನು ಪವಿತ್ರ ಸೇರಿ ಮಾಡ್ತೀವಿ. ಹ್ಞೂ ಸಾನು, ಅಕ್ಕ ಹೇಳ್ತಾ ಇರೋದು ಸರಿ, ನಾನು ಅಕ್ಕ ಮಾಡ್ತೀವಿ, ಮಹೇಶ್ ಇದ್ದಾನಲ್ವ, ಹೆಲ್ಪ್ ಮಾಡ್ತಾನೆ. ಪರವಾಗಿಲ್ಲ ಅಮ್ಮ, ನಾನು ಹೆಲ್ಪ್ ಮಾಡ್ತೀನಿ, ಬೇಗ ಫ್ರೆಶ್ ಆಗಿ ಬರ್ತೀನಿ ಅಂತ ರೂಮ್ಗೆ ಹೋಗ್ತಾಳೆ. ಹುಚ್ಚು ಹುಡುಗಿ, ರೆಸ್ಟ್ ಮಾಡು ಅಂದರೂ ಮಾಡಲ್ಲ ಅಂತ ಇಬ್ಬರು ಅಡುಗೆ ಮನೆಗೆ ಹೋಗ್ತಾರೆ. ಸಾನು ಫ್ರೆಶ್ ಆಗಿ ಅಡುಗೆ ಮನೆಗೆ ಬರ್ತಾಳೆ. ಅಮ್ಮ, ನಾನೇನು ಹೆಲ್ಪ್ ಮಾಡಲಿ? ಸಾನು, ನಾನು ಹೇಳಿದ ಮಾತು ಕೇಳಲ್ಲ, ಸ್ವಲ್ಪ ರೆಸ್ಟ್ ಮಾಡು ಅಂದರೆ. ಅಮ್ಮ, ನಂಗೆ ಸುಸ್ತಾಗಿಲ್ಲ, ಇವಾಗ ಹೇಳಿ ಏನು ಮಾಡಲಿ? ಅಕ್ಕ, ಅವಳು ಹೇಳಿದ್ದು ಕೇಳಲ್ಲ ಬಿಡಿ, ಯಾಕೆ ಸುಮ್ಮನೆ ಹೇಳ್ತೀರಾ? ಸಾನು, ನೀನು ಹೆಲ್ಪ್ ಮಾಡುವಂತೆ ಮೊದಲು ಈ ಜ್ಯೂಸ್ ಕುಡಿ ಆಯಿತಾ? ಪವ್ಯಮ್ಮ, ಇವಾಗ ಜ್ಯೂಸ್ ಬೇಡ, ನೀನು ಜ್ಯೂಸ್ ಕುಡಿದ್ರೆ ಮಾತ್ರ ಹೆಲ್ಪ್ ಮಾಡು, ಇಲ್ಲಾಂದರೆ ರೂಮ್ಗೆ ಹೋಗು. ಅಮ್ಮ, ನೀವಾದರೂ ಹೇಳಿ ಅಂತ ಲಕ್ಷ್ಮಿ ಅವ್ರ ಕಡೆ ನೋಡ್ತಾಳೆ. ಸಾನು, ನೀನುಂಟು ನೀನು ಪವ್ಯಮ್ಮ ಉಂಟು, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಸಾನು ಮಹೇಶ್ನ ಕಡೆ ನೋಡಿದ್ರೆ ಅವ್ನು ನಗ್ತಾ ಇರ್ತಾನೆ. ನೀನು ನಗ್ತೀಯ ಅಲ್ವಾ ನಾನು ನೋಡಿ? ಮತ್ತು ಏನದಕ್ಕೆ? ನೀವು ಪವಿತ್ರ ಅಮ್ಮ ಹೇಳಿದ್ಮೇಲೆ ಮುಗೀತು, ನೀವು ಕುಡಿಲೇಬೇಕು ಅಂತ ನಗ್ತಾನೆ. ಸರಿ ಕೊಡಿಯಮ್ಮ, ಕುಡಿತೀನಿ ಅಂತ ಅಲ್ಲೇ
ಕೂತ್ಕೊಂಡು ಜ್ಯೂಸ್ ಕುಡಿಲಿಕ್ಕೆ ಶುರು ಮಾಡ್ತಾಳೆ. ಅಮ್ಮ ಊಟಕ್ಕೆ ಏನು ಮಾಡ್ತಿದ್ದೀರಾ? ಪವಿತ್ರ: ಚಪಾತಿ, ಬೆಂಡೆಕಾಯಿ ಪಲ್ಯ, ಅನ್ನ ಸಾಂಬಾರ್. ರಾತ್ರಿ ಲೈಟ್ ಫುಡ್ ಮಾತ್ರ ಮಾಡೋದು. ಲಕ್ಷ್ಮಿಯಮ್ಮ: ನೀವೇನು ಮಾಡ್ತಾ ಇದ್ದೀರಾ? ರಾಮ್ಗೆ ಅಂತ ಸಲಾಡ್ ಮಾಡ್ತಿದ್ದೀನಿ. ಸಾನುವನಿಗೆ ಡೈಲಿ ಸಲಾಡ್ ಬೇಕು. ನಿನಗೇನಾದರೂ ಬೇಕಾ ಸಾನು? ನನಗೇನು ಬೇಡ ಅಮ್ಮ ಅಂತ ಜ್ಯೂಸ್ ಕುಡಿದು ಮುಗಿಸ್ತಾಳೆ. ಈಗ ಹೇಳಿ ಅಮ್ಮ, ನಾನೇನು ಮಾಡಲಿ? ಪವಿತ್ರ ಸಾನು ಕಡೆ ತಿರುಗಿ: ಎಲ್ಲ ಕೆಲಸ ಮುಗಿದು ಚಪಾತಿ ಮಾತ್ರ ಬಾಕಿ ಇದೆ, ಅದು ಮಹೇಶ್ ಮಾಡ್ತಾನೆ ಅಂತ ನಗ್ತಾರೆ. ಅಮ್ಮ, ಇದು ಮೋಸ. ನೀವು ಜ್ಯೂಸ್ ಕುಡಿದ ಮೇಲೆ ಹೆಲ್ಪ್ ಮಾಡು ಅಂತಿದ್ರಿ. ಸಾನು ಸಪ್ಪೆ ಮುಖ ಮಾಡಿ ಲಕ್ಷ್ಮಿಯವ್ರಿಗೆ ಬೇಜಾರಾಗುತ್ತೆ. ಸರಿ ಸಾನು, ನೀನೇನಾದರೂ ಮಾಡು ಆಯಿತಾ? ಅಮ್ಮ, ನಾನು ಸೂಪ್ ಮಾಡಲಾ? ಎಲ್ರಿಗೂ ಇಷ್ಟ. ಲಕ್ಷ್ಮಿ: ಹ್ಞೂ ಸಾನು, ಅದನ್ನೇ ಮಾಡು. ಅಮ್ಮ, ಕುಂಬಳಕಾಯಿ ಸೂಪ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸರಿ, ಅದನ್ನೇ ಮಾಡು. ಸರಿ ಅಮ್ಮ ಅಂತ ಸಾನು ಸೂಪ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಸರಿ ಸಾನು, ನೀನು ಸೂಪ್ ಮಾಡು, ನಾವು ಹೋಗ್ತೀವಿ ಅಂತ ಇಬ್ಬರು ಅಲ್ಲಿಂದ ಹೋಗ್ತಾರೆ. ಸಾನು ಮಹೇಶ್ನ ಹತ್ರ ಮಾತಾಡ್ತಾ ಸೂಪ್ ಮಾಡಿ ಮುಗಿಸ್ತಾಳೆ. ಮಹೇಶ್ ಸಾನು ಸೂಪ್ ಮಾಡೋದನ್ನು ನೋಡ್ತಾ ಇರ್ತಾನೆ. ಏನು ಮಹೇಶ್ ಹಾಗೆ ನೋಡ್ತಿದ್ಯಾ? ಅದಕ್ಕೆ ನನಗಿದನ್ನು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಹೌದಾ, ಸರಿ. ಅದಕ್ಕೆ ನಿಮಗೆ ಯಾವ ಥರ ಅಡುಗೆ ಬರುತ್ತೆ? ತುಂಬ ಥರ ಬರುತ್ತೆ. ನಾನು ಚಿಕ್ಕವಳಿಂದ ಅಡುಗೆ ಮಾಡ್ತಾ ಇದ್ದೀನಿ. ನನ್ನ ಅಣ್ಣಂದಿರಿಗೆ ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ, ಗೊತ್ತಾ? ಸರಿ, ನೀನು ಚಪಾತಿ ಮಾಡು, ನಾನು ಮನೆಯವರಿಗೆ ಕಾಲ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ಸಾನು ರೂಮಿಗೆ ಬಂದು ಮೊಬೈಲ್ ತೊಗೊಂಡು ಟೆರೇಸ್ ಮೇಲೆ ಹೋಗ್ತಾಳೆ. ಸಂಜೆ ಕತ್ತಲಾಗಿರೋದ್ರಿಂದ ಗ್ಲಾಸ್ ಲೈಟ್ ಒಂದು ಆಗಿರುತ್ತೆ. ಅದು ನೋಡಿ ಅವಳಿಗೆ ಖುಷಿ ಆಗುತ್ತೆ. ಸಾನು ಸೀದಾ ಹೋಗಿ ಹ್ಯಾಂಗಿಂಗ್ ಚೇರ್ ಮೇಲೆ ಕೂತ್ಕೊಳ್ತಾಳೆ. ಸಾನು ಮೊಬೈಲ್ ತೊಗೊಂಡು ತನ್ನ ಡ್ಯಾಡಿಗೆ ಕಾಲ್ ಮಾಡ್ತಾಳೆ. ಇತ್ತ ಸಾನು ಮನೆಯವರು ಸಾನು ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಹೇಮಾ: ನಮ್ಮ ಸಾನು ಮನೇಲಿಲ್ಲ ಅಂದರೆ ಮನೇನೇ ಆಗಿರಲ್ಲ. ಪಾರ್ವತಿ: ಹ್ಞೂ ಅಕ್ಕ, ಇಷ್ಟು ಹೊತ್ತಿಗೆ ಹಾಸ್ಪಿಟಲಿಂದ ನಮ್ಮ ಹಿಂದೆ ಮುಂದೆ ಸುತ್ತಿರ್ತಿದ್ಲು. ನಂದ: ನೀವು ಹೇಳೋದು ನಿಜ. ಅವಳಿಲ್ಲ ಅಂದರೆ ವಾಕಿಂಗ್ ಹೋಗೋಕ್ಕೂ ಬೇಜಾರು. ರೀ, ನೀವು ಹಾಗೆ ವಾಕಿಂಗ್ ಹೋಗಿಲ್ಲ ಅಂದರೆ ಸಾನು ಇಲ್ಲಿಗೆ ಬಂದು ಜಗಳ ಮಾಡ್ತಾರೆ. ಸ್ವಾತಿ: ಸಾನುಗೆ ಕಾಲ್ ಮಾಡಲಾ ನಾನು? ನಂದ: ಹ್ಞೂ ಮಾಡಮ್ಮ. ಸ್ವಾತಿ ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ. ಸ್ವಾತಿ: ಇನ್ನೇನು ಕಾಲ್ ಮಾಡಬೇಕು? ಸ್ವಾತಿ: ನೀನು ಸುಮ್ಮನೆ ಇರು. ಅಲ್ಲಿ ಅವಳಿಗೆ ಏನು ಕೆಲಸ ಇದೆಯೋ ಏನೋ. ಅಜ್ಜಿ, ಅವಳಿಗೆ ಏನು ಕೆಲಸ ಇರುತ್ತೆ? ಕೆಲಸಕ್ಕೆ ಮನೆ ತುಂಬ ಜನ ಇದ್ದಾರಲ್ವಾ? ಹೇಮಾ: ಸ್ವಾತಿ ಅತ್ತೆ ಹೇಳಿದ್ದು ಹಾಗಲ್ಲ, ಅವರ ಮನೆ ಪದ್ಧತಿ ಪೂಜೆ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಅವಳು ಬ್ಯುಸಿ ಇದ್ರೆ ಅಂತ. ಪಾರ್ವತಿ: ಅದು ಅಲ್ಲದೆ ನಮ್ಮ ಸಾನು ಕಾಲ್ ಮಾಡದೇ ಇರೋಳು ಅಲ್ಲ ಅಲ್ವಾ? ಸರಿ ಅತ್ತೆ, ಸಾನುನೇ ಮಾಡ್ತಾಳೆ, ನೋಡೋಣ. ಅಷ್ಟರಲ್ಲಿಗೆ ರಾಜೀವ ಬರ್ತಾರೆ. ಏನು ಮಾವ, ನೀವೊಬ್ಬರೇ ಬರ್ತಾ ಇದ್ದೀರಾ? ದೊಡ್ಡ ಮಾವ ಎಲ್ಲಿ? ಅಣ್ಣ ಸಾನು ಹತ್ರ ಮಾತಾಡ್ತಿದ್ದಾನೆ, ಬರ್ತಾ ಇದ್ದಾನೆ ಅಂತ ಸೋಫಾ ಮೇಲೆ ಕೂತ್ಕೊಳ್ತಾರೆ. ಏನು, ಸಾನು ಕಾಲ್ ಮಾಡಿದಾಳಾ ಅಂತ ಎಲ್ಲ ಒಟ್ಟಿಗೆ ಕೇಳ್ತಾರೆ. ಅದರಲ್ಲೇನು, ಅವಳು ಕಾಲ್ ಮಾಡಿ ತುಂಬ ಹೊತ್ತಾಯಿತು. ಅಷ್ಟರಲ್ಲಿ ರಾಜಶೇಖರ್ ಮೆಟ್ಟಿಲಿಳಿದು ಬರ್ತಾರೆ. ಸಾನು, ಎಲ್ಲ ಇದ್ದಾರೆ ಇಲ್ಲಿ. ಅಭಿ ಮತ್ತು ಚೋಟು ಮಾತ್ರ ಆಫೀಸಿಂದ ಬಂದಿಲ್ಲ. ಹೇಮಾ ಅವ್ರ ಹತ್ರ ಬಂದು: ಏನ್ರಿ ನೀವು, ಸಾನು ಕಾಲ್ ಮಾಡಿದ್ರು ನಮ್ಗೆ ಹೇಳಿಲ್ಲ, ಕೊಡ್ರಿ ಫೋನ್ ಅಂತ ತಗೊಳ್ತಾರೆ. ಇರು ಕೊಡ್ತೀನಿ ಅನ್ನೋ ಅಷ್ಟರಲ್ಲಿ ಅವ್ರ ಕೈಯಲ್ಲಿ ಫೋನ್ ಇರಲ್ಲ. ರಾಜು ತನ್ನ ಅಣ್ಣನ ನೋಡಿ ನಗ್ತಿರ್ತಾನೆ. ನೀನೇನು ನಗೋದು ಅಂತ ಅವರ ಪಕ್ಕ ಬಂದು ಕೂತ್ಕೊಳ್ತಾರೆ.
ಪಾರ್ವತಿ ಅಕ್ಕ ಸ್ಪೀಕರ್ ಆನ್ ಮಾಡಿ. ಹ್ಞೂ ಇರು ಅಂತ ಸ್ಪೀಕರ್ ಆನ್ ಮಾಡ್ತಾಳೆ. ಸಾನು ಹೇಗಿದೆಯಾ? ಅಲ್ಲೆಲ್ಲ ಹೇಗೆ ನೋಡ್ಕೊಳ್ತಾರೆ? ಎಲ್ಲ ಓಕೆ ಅಲ್ವಾ? ಸಾನು ಯಾಕೆ ಕಾಲ್ ಮಾಡಿಲ್ಲ ನೀನು ಅಂತ ಸ್ವಾತಿ ಕೇಳ್ತಾಳೆ. ಅರರೇ ಒಂದು ನಿಮಿಷ ನನಗೂ ಮಾತಾಡಲಿಕ್ಕೆ ಕೊಡಿ, ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಆಯಿತಾ? ಸ್ವಲ್ಪ ಸಮಾಧಾನಮ್ಮ ಚಿಕ್ಕಮ್ಮ, ಅದಕ್ಕೆ ನೀವೇ ಮಾತಾಡಿದ್ರೆ ನಾನು ಹೀಗೆ ಹೇಳಿ. ಸರಸ್ವತಿ ನೀವೆಲ್ಲ ಸ್ವಲ್ಪ ಸುಮ್ಮನಿರಿ. ಸಾನು ನೀನು ಹೇಳು. ಹ್ಞೂ ಅಜ್ಜಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಸಾನು ನೀನು ಹೇಗಿದೆಯಾ? ನಾನಿಲ್ಲಿ ತುಂಬ ಖುಷಿಯಾಗಿದ್ದೀನಿ. ಇದು ಕೂಡ ನಮ್ಮನೆ ಥರ ಇದೆ ಗೊತ್ತಾ? ಪಾರ್ವತಿ ಅದು ನಿನ್ನ ಮನೆಯೇ ಸಾನು? ಹ್ಞೂ ಚಿಕ್ಕಮ್ಮ ಅಂತ ನಗ್ತಾಳೆ. ಹೇಮಾ ಮನೆಯವರು ಎಲ್ಲ ನೀನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಲ್ವಾ? ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಯಿತಾ? ನೀವೇನು ಯೋಚನೆ ಮಾಡಬೇಡ. ನಿನ್ನ ಚಿಕ್ಕಮ್ಮನ ಥರ ಲಕ್ಷ್ಮಿ ಅಮ್ಮ, ಪವಿ ಅಮ್ಮ ಇದ್ದಾರೆ. ಅದಕ್ಕೆ ಥರ ಸೌಮ್ಯ ಅದಕ್ಕೆ ಥರ ಇದ್ದಾರೆ. ಅಜ್ಜಿ ತಾತ ಮಾವ ಚಿಕ್ಕಪ್ಪ ಮಾವ ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಚಿಂಟು ಅಂತೂ ನನ್ನ ಬಿಟ್ಟು ಒಂದು ಕ್ಷಣ ಇರಲ್ಲ ಗೊತ್ತಾ? ಹ್ಞೂ ಸರಿ ಸಾನು, ಒಟ್ಟಿನಲ್ಲಿ ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನಮಗೆ. ಅವಳು ಖುಷಿಯಾಗಿರ್ತಾಳೆ. ಅವಳಿರೋದು ನನ್ನ ಫ್ರೆಂಡ್ ಮನೇಲಿ, ಯಾರೂ ಯೋಚನೆ ಮಾಡೋದು ಬೇಡ. ಹ್ಞೂ ಹೌದು ತಾತ, ಯಾರು ಯೋಚನೆ ಮಾಡೋದೇನು ಬೇಡ. ಅದಕ್ಕೆ ಏನು ಅಣ್ಣನ ಮಿಸ್ ಮಾಡ್ಕೊಳ್ತಿದ್ದೀರಾ? ಸಾನು ನಾನು ಯಾಕೆ ನಿಮ್ಮ ಅಣ್ಣನ ಮಿಸ್ ಮಾಡ್ಕೊಳ್ಳಿ, ನೀನೇ ನನ್ನ ತಮ್ಮನ ಮಿಸ್ ಮಾಡ್ಕೊಳ್ತಾ ಇದೀಯಾ ಅನಿಸುತ್ತೆ. ಸಾನು ಸ್ವಾತಿ ಹಾಗೆ ಹೇಳ್ತಾ ಇದ್ದಾಗೆ ರಾಮ್ ನೆನಪಾಗ್ತಾನೆ. ಏನು ಸಾನು ಸೈಲೆಂಟ್ ಆಗಿಬಿಟ್ಟೆ? ಏನು ನನ್ನ ತಮ್ಮನ ಮಿಸ್ ಮಾಡ್ಕೊಳ್ತಿದ್ಯಾ? ಅದಕ್ಕೆ ಹಾಗೆಲ್ಲ ಏನಿಲ್ಲ ಆಯಿತಾ, ನೀವು ಸುಮ್ಮನೆ ಏನೇನೋ ತಿಳ್ಕೊಬೇಡಿ ಅಂತ ಹುಸಿ ಮುನಿಸಲ್ಲಿ ಹೇಳ್ತಾಳೆ. ಹ್ಞೂ ಸರಿ ಸಾನು, ಆಯಿತು ಬಿಡು, ನಮಗೂ ಎಲ್ಲ ಅರ್ಥ ಆಗುತ್ತೆ ಅಂತ ನಗ್ತಾಳೆ. ಅವಳನ್ನ ಮಾತಿಗೆ ಮನೆಯವರು ಎಲ್ಲ ನಗ್ತಾರೆ. ಅಭಿ ಮತ್ತು ಅಭಿನಯ ಒಟ್ಟಿಗೆ ಆಫೀಸಿಂದ ಬರ್ತಾರೆ. ಮನೆಯವರ ನಗು ಮನೆಯ ಹೊರಗಡೆ ತನಕ ಕೇಳುತ್ತೆ. ಕಾರಿಂದ ಇಳಿದ ಅಭಿನಯ ಅಣ್ಣ, ಏನೋ ಮನೆಯವರು ಇಷ್ಟು ಜೋರಾಗಿ ನಗ್ತಿದ್ದಾರೆ, ಏನು ವಿಷಯ ಇರ್ಬೋದು? ನನಗೇನು ಗೊತ್ತು, ಚುಟು ಬಾ ಒಳಗೆ ಹೋಗಿ ನೋಡೋಣ ಅಂತ ಇಬ್ಬರು ಒಟ್ಟಿಗೆ ಒಳಗೆ ಹೋಗ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.